ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 5ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಗುಣೈಹಿ ಅನ್ನುವಂಥ ಪದದ ಜೊತೆ ಪ್ರಕೃತಿ ಜೈಹಿ ಅನ್ನುವಂಥ ವಿಶೇಷಣವನ್ನ ಕೊಟ್ಟಿದಾರಲ್ಲ, ಅದರ ಅರ್ಥ ಏನು ಅನ್ನೋದು ಪ್ರಶ್ನೆ. ಅದರ ಬಗ್ಗೆ ನಾವೇನು ತಿಳ್ಕೊಂಡ್ವಿ? ಸಾಂಖ್ಯಶಾಸ್ತ್ರದಲ್ಲಿ ಗುಣಗಳ ಸಾಮ್ಯಾವಸ್ಥೆ ಇದೆಯಲ್ಲ, ಅದರ ಹೆಸರನ್ನ ಪ್ರಕೃತಿ ಅಂತ ಹೇಳಿದ್ದಾರೆ. ಆದರೆ ಭಗವಂತನ ಮತದಲ್ಲಿ 3 ಗುಣಗಳು ಕೂಡ ಪ್ರಕೃತಿಯ ಕಾರ್ಯಗಳೇ ಆಗಿದೆ. ಅದನ್ನು ಸ್ಪಷ್ಟಪಡಿಸೋದಕ್ಕೆ ಕೆಲವೊಂದು ಕಡೆ ಕೆಲವೊಂದು ಶಬ್ದಗಳನ್ನು ಉಪಯೋಗ ಮಾಡಿ ಭಗವಂತ ಹೇಳಿದ್ದಾನೆ. ಅದರಲ್ಲಿ ನಾವು 2 ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಪ್ರಕೃತಿ ಸಂಭವಾನ್ ಅನ್ನೋದು ಯಾಕೆ ಹೇಳಿದ್ದಾನೆ, ಮತ್ತು ಪ್ರಕೃತಿ ಜಾನ್ ಅನ್ನೋದನ್ನ ಎಲ್ಲಿ ಹೇಳಿದ್ದಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಇವಾಗ ಪ್ರಕೃತಿ ಸಂಭವಾಹ ಅಂತ ಒಂದು ಶಬ್ದವನ್ನ ಯೂಸ್ ಮಾಡಿದ್ದಾನೆ. ಅದನ್ನ 14ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಆ ಶ್ಲೋಕ ಯಾವುದು ಅಂತಂದ್ರೆ ಸತ್ವಂ ರಜಸ್ತಮ ಇತಿ ಗುಣ ಅಂತ ಬರುತ್ತೆ. ಆ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಹೇ ಅರ್ಜುನ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅನ್ನುವಂಥ ಈ 3 ಗುಣಗಳು ಕೂಡ ಪ್ರಕೃತಿಯಿಂದ ಉತ್ಪನ್ನವಾಗಿ ಅವಿನಾಶಿಯಾದ ಜೀವಾತ್ಮನನ್ನ ದೇಹದಲ್ಲಿ ಬಂಧಿಸುತ್ತೆ. ನೋಡಿದ್ರ 3 ಗುಣಗಳೂ ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ? ಪ್ರಕೃತಿಯಿಂದ ಬರುತ್ತೆ. ಆಮೇಲೆ ಅವಿನಾಶಿ ಅಂದ್ರೆ ನಾಶವೇ ಆಗದೆ ಇರುವಂತಹ ಜೀವಾತ್ಮನನ್ನ ಆ ಗುಣಗಳು ದೇಹದಲ್ಲಿ ಬಂಧಿಸುತ್ತೆ. ಈಗ ನಾವು ಬಂಧನಕ್ಕೆ ಒಳಗಾಗಿರೋದಕ್ಕೆ ಕಾರಣ ಏನು ಅಂತಂದ್ರೆ 3 ಗುಣಗಳು. ನಾವು ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ಆ 3 ಗುಣಗಳಿಂದ ನಾವು ಅತೀತರಾಗಬೇಕು, ಅಂದ್ರೆ ಹೊರಗಡೆ ಬರಬೇಕು. ಅದು ಹೇಗೆ ಬರೋದು ಅಂತ ಹೇಳ್ಕೊಡೋದೇ ಈ ಧರ್ಮಗ್ರಂಥಗಳು ಮಾಡ್ತಾ ಇರುವಂತ ಕೆಲಸ. ಅದಕ್ಕೆ ನಾವು ಶ್ರದ್ಧೆಯಿಂದ ಧರ್ಮಗ್ರಂಥಗಳನ್ನ ಕೇಳಿಸ್ಕೋಬೇಕು, ಓದಬೇಕು, ಅರ್ಥ ಮಾಡ್ಕೋಬೇಕು. ಆಮೇಲೆ ಅದನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕು. ಅದರಲ್ಲಿ ಏನು ಹೇಳಿದಾರೋ ಅದನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ಶಬ್ದ ಏನು? ಪ್ರಕೃತಿ ಜೈಹಿ. ಅದನ್ನ ಎಲ್ಲಿ ಯೂಸ್ ಮಾಡಿದ್ದಾನೆ ಅಂತಂದ್ರೆ 18ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಅಂತಂದ್ರೆ ನ ತದಸ್ತಿ ಪೃಥಿವ್ಯಾಮ್ ಅನ್ನುವಂತ ಒಂದು ಶ್ಲೋಕ ಶುರುವಾಗುತ್ತದು. ಅದಕ್ಕೆ ಅರ್ಥ ಏನು ಅಂತಂದ್ರೆ ಪೃಥ್ವಿಯಲ್ಲಿ ಅಥವಾ ಆಕಾಶದಲ್ಲಿ ಅಥವಾ ದೇವತೆಗಳಲ್ಲಿ ಹಾಗೂ ಇವಲ್ದೆ ಇನ್ನೆಲ್ಲಾದ್ರೂ ಯಾವ ಪ್ರಕೃತಿಯಿಂದ ಉತ್ಪನ್ನವಾಗಿರುವಂತ ಈ 3 ಗುಣಗಳಿಂದ ರಹಿತವಾಗಿರುವಂತಹ ಸತ್ವ ಇಲ್ಲವಾಗಿದೆ. ಅಂದ್ರೆ ಏನು? ನಾವು ಪೃಥ್ವಿಯಲ್ಲಾದ್ರೂ ಆಗಿರ್ಬೋದು, ಆಕಾಶದಲ್ಲಾಗಿರ್ಬೋದು, ದೇವತೆಗಳಲ್ಲಾದ್ರೂ ಆಗಿರ್ಬೋದು, ಈ 3 ಗುಣಗಳು ಇದ್ದೇ ಇರುತ್ತೆ. ಅಂದ್ರೆ ಇದು ಇಲ್ಲದೆ ಇರುವಂತ ಜಾಗ ಯಾವುದೂ ಇಲ್ಲ ಅಂತ ಅರ್ಥ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಈ 3 ಗುಣಗಳ ಕೆಲಸನೇ ನಡೀತಾ ಇರೋದು. ಇದಿಲ್ಲದೆ ಬೇರೆ ಇನ್ಯಾವುದೋ ಹೊಸದಾಗಿ ಏನೋ ಒಂದು ಸೃಷ್ಟಿಯಾಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ 3 ಗುಣಗಳ ಕಾಂಬಿನೇಷನ್ ಇದೆಯಲ್ಲ, ಅದರಿಂದಾನೇ ಇಲ್ಲಿರುವಂತ ವಸ್ತುಗಳು ಮತ್ತೆ ವ್ಯಕ್ತಿಗಳು ಮತ್ತೆ ಇನ್ನೇನೇ ನೋಡಿದ್ರು ನೀವು ಅದೆಲ್ಲ ಆಗ್ತಾ ಇರೋದು, ಕೆಲಸಗಳೆಲ್ಲ ಆಗ್ತಾ ಇರೋದು ಈ 3 ಗುಣಗಳಿಂದನೇ. ಇದನ್ನ ಬಿಟ್ಟು ಬೇರೆ ಇನ್ನೊಂದಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ವಿಶೇಷಣಗಳನ್ನ ಸೇರಿಸಿ ಭಗವಂತ ಅಲ್ಲಲ್ಲಿ ಗುಣಗಳನ್ನ ಪ್ರಕೃತಿಯ ಕೆಲಸಗಳು ಅಂತ ಹೇಳಿದಾನೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಇದನ್ನ ಮಾಡಿದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಪ್ರಕೃತಿ ಪ್ರಕೃತಿ ಅಂತ ಹೇಳ್ತಾರಲ್ಲ, ಇಲ್ಲಿ ಯಾವುದನ್ನ ಪ್ರಕೃತಿ ಅಂತ ಹೇಳ್ತಾ ಇರೋದು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ ಸಮಸ್ತ ಗುಣಗಳ ಮತ್ತು ವಿಕಾರಗಳ ಸಮುದಾಯ ರೂಪಿ. ಅಂದ್ರೆ ಏನು? ಎಲ್ಲಾ ಗುಣಗಳು ಮತ್ತೆ ಎಲ್ಲಾ ವಿಕಾರಗಳ ಸಮುದಾಯ ಅನ್ನೋದು ಎಲ್ಲಿದೆ? ಈ ಜಡ ದೃಶ್ಯ ಜಗತ್ತು. ನಾವ್ ಏನ್ ನೋಡ್ತಾ ಇದೀವೋ, ದೃಶ್ಯ ಅಂತಂದ್ರೆ ಏನು? ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯೋ, ಮತ್ತೆ ಇದು ಜಡ ಅಲ್ವಾ, ಇದು ಚೇತನ ಅಲ್ಲ, ಇದು ಜಡ. ಇಲ್ಲಿ ಎಲ್ಲಾ ಗುಣಗಳು ಕಾಣಿಸುತ್ತೆ, ಮತ್ತೆ ಎಲ್ಲಾ ವಿಕಾರಗಳು ಕೂಡ ಗುಂಪಾಗಿ ಇವೆ, ಸಮುದಾಯವಾಗಿ ಇದೆ. ಈ ಒಂದು ಜಡ ದೃಶ್ಯ ಇದೆಯಲ್ಲ, ಈ ಜಗತ್ತನ್ನ ಉಂಟು ಮಾಡುವಂತಹ ಭಗವಂತನ ಯಾವ ಅನಾದಿ ಸಿದ್ಧ ಮೂಲ ಪ್ರಕೃತಿ ಇದೆಯೋ, ಅಂದ್ರೆ ಇದೆಲ್ಲವನ್ನ ಈ ಜಡ ದೃಶ್ಯ ಜಗತ್ತನ್ನ ಸೃಷ್ಟಿ ಮಾಡುವಂತಹ ಅನಾದಿ ಮೂಲ ಪ್ರಕೃತಿ ಇದೆಯೋ, ಅದು ಯಾರ್ದು? ಅನಾದಿ ಮೂಲ ಪ್ರಕೃತಿ, ಅದು ಭಗವಂತನಿಗೆ ಸೇರಿರುವಂಥದ್ದು ಈ ಪ್ರಕೃತಿ. ಯಾವುದನ್ನ ಅವ್ಯಕ್ತ, ಅವ್ಯಾಕೃತ ಮತ್ತೆ
ಮಹದ್ ಬ್ರಹ್ಮ ಅಂತ ಕೂಡ ಹೇಳ್ತಾರೋ ಅದರ ವಾಚಕವಾಗಿ ಇಲ್ಲಿ ಪ್ರಕೃತಿ ಅನ್ನುವಂಥ ಶಬ್ದ ಇದೆ. ಇಲ್ಲಿ ಪ್ರಕೃತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ ಏನು, ಯಾರನ್ನ ಆ ರೀತಿ ಕರೀತಾ ಇರೋದು ಅಂತಂದ್ರೆ ಭಗವಂತನ ಒಂದು ಶಕ್ತಿನೇ ಅದು ಈ ಒಂದು ದೃಶ್ಯ ಜಗತ್ತಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ಮಾಡ್ತಾ ಇರುವಂಥದ್ದು ಅದೇ. ಆ ಒಂದು ಶಕ್ತಿಯನ್ನ ಅದನ್ನ ಪ್ರಕೃತಿ ಅಂತ ಹೇಳೋದು. ಅಂದ್ರೆ ಅದನ್ನ ಅವ್ಯಕ್ತ ಅಂತ ಹೇಳ್ತಾರೆ, ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತಂದ್ಬಿಟ್ಟು, ಆಯ್ತಾ. ಆಮೇಲೆ ಮಹದ್ ಬ್ರಹ್ಮ ಅಂತ ಕೂಡ ಕರೀತಾರೆ ಅದನ್ನ. ಸೊ ಅದರ ವಾಚಕವಾಗಿ ಇಲ್ಲಿ ಪ್ರಕೃತಿ ಅನ್ನುವಂಥ ಶಬ್ದ ಇದೆ. ಈಗ ಪ್ರಕೃತಿ ಅಂತಂದ್ರೆ ಅದು ಭಗವಂತನ ಅನಾದಿ ಸಿದ್ಧ ಮೂಲ ಪ್ರಕೃತಿ, ಭಗವಂತನಿಗೆ ಸಂಬಂಧಪಟ್ಟಿರುವಂಥದ್ದು, ಭಗವಂತನ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಅದನ್ನ ಮಹದ್ ಬ್ರಹ್ಮ ಅಂತ ಕೂಡ ಕರೀತಾರೆ. ಅದನ್ನ ಇಲ್ಲಿ ಪ್ರಕೃತಿ ಅಂತ ಹೇಳ್ತಾ ಇರೋದು. ಅದರಿಂದನೇ ಈ ಒಂದು ಜಡ ದೃಶ್ಯ ಜಗತ್ತಿದೆಯಲ್ಲ, ಇದು ಸೃಷ್ಟಿಯಾಗಿರುವಂಥದ್ದು. ಅಥವಾ ಇಲ್ಲಿ ಏನೇನು ನಾವು ನೋಡ್ತೀವೋ, ಗುಣಗಳಾಗಿರ್ಬೋದು, ವಿಕಾರಗಳಾಗಿರ್ಬೋದು, ಕಾಮ, ಕ್ರೋಧ, ಲೋಭ, ಮೋಹ, ಎಲ್ಲ ವಿಕಾರಗಳು ಇದೆ ಅದರಲ್ಲಿ. ಮತ್ತೆ ಗುಣಗಳು, ಎಲ್ಲ ಗುಣಗಳು ಸಾತ್ವಿಕ, ರಾಜಸಿಕ, ತಾಮಸಿಕ, ಸಾತ್ವಿಕ ಮತ್ತು ರಾಜಸಿಕ ಮಿಕ್ಸ್ ಆಗಿರುವಂಥದ್ದು, ಅಥವಾ ಮೂರೂ ಮಿಕ್ಸ್ ಆಗಿರೋದು, ಈ ರೀತಿ ಬೇರೆ 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 ರೀತಿಯ ಗುಣಗಳಿದೆಯಲ್ಲ, ಎಲ್ಲವೂ ಇದರಲ್ಲೇ ಬಂದ್ಬಿಡುತ್ತೆ. ಇದನ್ನೆಲ್ಲ ಮಾಡಿರುವಂತಹ ಆ ಭಗವಂತನ ಒಂದು ಶಕ್ತಿ ಇದೆಯಲ್ಲ, ಅದನ್ನು ಪ್ರಕೃತಿ ಅಂತ ಕರೆಯೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ಸ್ವಲ್ಪ ಆದರೂ ಅರ್ಥ ಆಗಿದೆ ಅಲ್ವಾ, ಅದನ್ನು ಮತ್ತೆ ಮತ್ತೆ ನಾವು ಕೇಳ್ತಾ ಇದ್ದಾಗ ನಮಗೆ ಅದು ಕನ್ಫರ್ಮ್ ಆಗುತ್ತೆ. ಅದು ಅರ್ಥ ಆಗ್ಬಿಟ್ರೆ ಸಾಕು, ಎಲ್ಲ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ನೆನಪಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ. ನಾವು ಅದನ್ನು ಶ್ರದ್ಧೆಯಿಂದ ಗಮನ ಇಟ್ಟು ಕೇಳಿದ್ರೆ ಸಾಕು, ಅದು ನಮ್ಮ ಮನಸ್ಸೊಳಗಡೆ ಹೋಗಿ ಅದು ಅರ್ಥ ಆದರೆ ಸಾಕು. ಅಷ್ಟು ಮಾಡಿದ್ರೆ ಅದು ತಂತಾನಾಗೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಇದೆಲ್ಲ ಏನು ಅಂತ ಅರ್ಥ ಆಗುತ್ತೆ ನಮಗೆ. ಸೊ ಹೀಗೆ ನಾವು ಸ್ವಲ್ಪ ಗಮನ ಇಟ್ಟು ಕೇಳೋದನ್ನ ಕಲಿಬೇಕು. ಗಮನ ಇಟ್ಟು ಕೇಳಿದಾಗ್ಲೇ ಅದು ಹೋಗಿ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅದು ಅರ್ಥ ಆಗುತ್ತೆ. ಅದು ಅರ್ಥ ಆಗ್ಬಿಟ್ರೆ ಸಾಕು. ನೆನಪಲ್ಲೇ ಇಟ್ಕೋಬೇಕು ಅಂತೇನಿಲ್ಲ, ನೆನಪಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದೇನೆ. ಬಟ್ ಎಲ್ಲಾನು ನೆನಪಲ್ಲಿ ಇಟ್ಕೊಳ್ಳೋಷ್ಟು ನಮಗೆ ಶಕ್ತಿ ಇರೋದಿಲ್ಲ, ಕೆಪಾಸಿಟಿ ಇರೋದಿಲ್ಲ. ಸೊ ಅದಕ್ಕೆ ಅರ್ಥ ಮಾಡಿಕೊಂಡ್ರೆ ಸಾಕು. ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸ್ಕೋಬೇಕು ಅದನ್ನು ಅಳವಡಿಸ್ಕೋಬೇಕು. ನೋಡಿ, ಇಲ್ಲಿಂದ ನಾವು ಏನು ತಿಳ್ಕೊಬೋದು, 3 ಗುಣಗಳು ತಂತಾನಾಗಿ, ಭಗವಂತನ 3 ಗುಣಗಳೇ ಈ ಕೆಲಸಗಳನ್ನೆಲ್ಲ ಮಾಡುವಂಥದ್ದು. ಆದರೆ ಇಲ್ಲಿ ನಾವೇನು ಅಂದ್ಕೊಳ್ತೀವಿ, ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀವಿ. ಅದು ಅರ್ಥ ಆಗಬೇಕಲ್ವ ನಮಗೆ. ಸೊ ನಾನು ಹೇಳ್ಬಿಡ್ಬೋದು, ಆದರೆ ನಮಗೆ ಅರ್ಥ ಆಗಬೇಕು ಅಂತಂದರೆ ನಾವು ಸ್ವಲ್ಪ ಅದನ್ನು ಯೋಚನೆ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಮೊದಲು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಅರ್ಥ ಆಗಲಿಲ್ವಾ ಮತ್ತೆ ಕೇಳಬೇಕು, ಅರ್ಥ ಆಗಲಿಲ್ವಾ ಮತ್ತೆ ಕೇಳಬೇಕು. ಏನೋ ಒಂದ್ಸರಿ ಕೇಳ್ಬಿಟ್ರೆ ಆಗೋಯ್ತು, ಇವತ್ತಿನ ಮುಗ್ದೋಯ್ತು, ಆ ರೀತಿ ಅಲ್ಲ. ನಮ್ಗೆ ಆ ಒಂದು ವಿಷಯ ಏನಿದೆಯೋ ಅದು ನಮ್ಗೆ ಅರ್ಥ ಆಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅನ್ನೋದು ತಿಳ್ಕೋಬೇಕು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.